ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿದ್ದೆ ಹೋಗ್ಬಿಡುನಿ. ನಾನು ಇವಾಗ ಎಳ್ನೀರು ಕುಡ್ಕೊಂಡು ಹೋಗ್ಬೇಕು. ಹಬ್ಬ ಆಲ್ಮೋಸ್ಟ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೋ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಅಂದರೆ ತುಂಬ ಬ್ರೇಕ್ ಆಗಿಬಿಡ್ತು ಅಂತ ಅನ್ನಿಸ್ತೈತೆ ಇವಾಗ. ಸೊ ಆದಷ್ಟು ಸಾಕಷ್ಟು ಜನ ಕೇಳ್ತಾನೆ ಇದ್ರಿ, ಹಾಗೆ ನನ್ನ ವ್ಲಾಗ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ವ್ಲಾಗ್ಸ್ ಎಲ್ಲ ಮಾಡ್ತಾಯಿಲ್ಲ, ಏನಾದರೂ ಹುಷಾರಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಆ್ಯಂಡ್ ನಾನು ಊರಿಗೆ ಬಂದಿದ್ದೆ ನಮ್ಮ ಪಾಪುಗೆ ಫೀಡ್ ಮಾಡಿಸೋದನ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು. ಅದಕ್ಕೆ ನಾನು ವ್ಲಾಗ್ಸ್ ಎಲ್ಲ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಐ ಆಮ್ ಬ್ಯಾಕ್ ವಿತ್ ಅನದರ್ ವ್ಲಾಗು. ಇವತ್ತು ನಾನು ವಿನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹಬ್ಬ ಇದೆ, ಸೊ ಅದಕ್ಕೆ ಇನ್ವೈಟ್ ಮಾಡಿದ್ಲು, ಬಾರೆ ಅಂತ ಅವತ್ತಿಂದ ಹೇಳ್ತಾನೆ ಇದ್ಲು. ಸೊ ನಾನು ಏನಕ್ಕೆ ಹೋಗೋದು, ನೆಕ್ಸ್ಟ್ ಟೈಮ್ ಏನಾದರೂ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಅದು ಫ್ಯಾಮಿಲಿ ಒಂಥರ ದೊಡ್ಡ ಫ್ಯಾಮಿಲಿ ಇದ್ದಂಗೆ. ಅವರ ಅಕ್ಕಂದಿರೆಲ್ಲ, ಅವ್ರ ಸಿಸ್ಟರ್ಸ್ ಇದ್ದಾರಲ್ಲ, ಅವರೆಲ್ಲರೂ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅವ್ರ ಮನೇಲಿ. ಸೊ ಇವಾಗ್ಲೂ ಎಲ್ಲರೂ ಬಂದಿದ್ದಾರಂತೆ, ಇವಾಗ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆ. ಸೊ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಇದ್ದಾಗ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಫನ್ನಾಗಿ. ಅದಕ್ಕೇ ಬಾರೆ ಅಂತ ಅಂದ್ಕೊಂಡು ಕರಿತಾ ಇದ್ಲು. ಇವಾಗ ಹೊರಡಬೇಕು. ಇವಾಗ 5:30 ಆಗಿದೆ. ಅವಳು ಆಲ್ರೆಡಿ ಬೆಂಗಳೂರಿಂದ ಬರ್ತಾ ಇದ್ದಾಳೆ. ಇಲ್ಲಿ ನಾನು ನಮ್ಮ ಅಲ್ಗೂರಲ್ಲಿ ಹೋಗಿ ಜಾಯ್ನ್ ಆಗಬೇಕು. ಅಲ್ಲಿಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವ್ಲಾಗ್ಸ್ನ ವೆಯ್ಟ್ ಮಾಡ್ತಾಯಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೆಕ್ಸ್ಟು ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಈ ಥರ ಲಾಂಗ್ ಗ್ಯಾಪ್ನ ಯಾವತ್ತೂ ತೊಗೊಳ್ಳಲ್ಲ. ಸೊ ಕಾಯ್ತಾ ಇರಿ ವ್ಲಾಗ್ಸ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ರೆಡಿ ಆಗಿದ್ದೀನಿ, ನಾನು ಹೊರಡ್ತಾ ಇದ್ದೀನಿ. ಅದ್ಯಾಕೆ ಮಮ್ಮಿ ಆ ಥರ ಕಪ್ಪಾಕಿದ್ದೀವಿ ಅವನಿಗೆ. ಇವಾಗ ನಮ್ಮ ಪಾಪನೂ ರೆಡಿಯಾಗಿದ್ದಾನೆ, ಕರ್ಕೊಂಡು ಹೊರಡಬೇಕು. ಕಮ್ ಲೆಟ್ಸ್ ಗೋ. ಹಾಯ್, ಇಲ್ಲಿ ನೋಡ ಬುಡ್ಡಿ, ಹಾಯ್ ಮಾಡು ಮಗನೆ. ಹಾಯ್ ಮಾಡು, ಹಾಯ್ ಮಾಡಮ್ಮ, ಹಾಯ್ ಮಾಡು. ಅವನಿಗೆ ನಿದ್ದೆ ಬರ್ತೈತೆ, ಬಸ್ಸಲ್ಲಿ ಹೋಯ್ತಾ ಮಲ್ಕೊಬಿಡ್ತಾನೆ. ನೀಟಾಗಿ ಹಾಕ್ಬೇಕಿತ್ತು. ಏನಮ್ಮ ಬೇಕಾ ಫೋನು? ಕೊಡ್ತೀನಿ, ಬಾ ಹೋಗೋಣ. ಸರಿ ಬನ್ನಿ. ನಾವು ಊರಿಗೆ ಸಂಜೆ 7 ಗಂಟೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿನ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ. ಟೈಮ್ ಇವಾಗ 11:30 ಆಗಿದೆ. ನಮ್ಮ ಪಾಪನ ಮಲ್ಸ್ಬಿಟ್ಟು ಹೋಗಿದ್ದು. ಬಂದಿರೋದು ಈ ಹಬ್ಬಕ್ಕೆ ಫಸ್ಟ್ ಟೈಮ್ ಬಂದಿರೋದು ನಾನು. ಲಾಸ್ಟ್ ಟೈಮ್ 5 years ಮೇಲೆ ಆಯ್ತೈತೆ. ಫಸ್ಟ್ ಟೈಮ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದ್ಸಲಿ. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಅಂದರೆ ಈ ಹಬ್ಬಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಈ ವರ್ಷನೂ ಬರೋದು ಬೇಡ ಅಂತ ಅನ್ಕೊಂಡಿದ್ದೆ. ಬಂದಳು ಅಷ್ಟೇ. ಇವಾಗ ಹೋಗಿ ಕಾರ್ಡ್ಸ್ ಆಡಬೇಕು ಅಷ್ಟು. ದುಡ್ಡನ್ನ ನನಗೆ ಇವಳೇ ಕೊಡ್ತಾಳೆ. ಗುಡ್ಡಿ ಓದಕ್ಕೆಲ್ಲ ಹೊಸ ಹೊಸಬ್ರು ಅಪ್ಪ ಅಮ್ಮ ಅಜ್ಜಿ ತರ್ಮೆ ಅಂತ ಹೇಳ್ತವ್ರೆ. ತಾತೆಲ್ಲ ತಾತಂಗ್ ತಿನ್ಸು, ತಾತಂಗ್ ತಿನ್ಸು. ಅಜ್ಜಿಗೆ ಚಿಕ್ಕಿಗೆ ಮಾಮೂಲಿಗೆ ಎಲ್ಲ ಕೂತವನೆ ಊಟ ಮಾಡ್ತಾ ಇರೋದು ನೋಡ್ತೀನಿ. ರಂಗೋಲಿ ಬಿಡಕ್ಕೆ ಎಲ್ಲ ಕ್ಲೀನ್ ಮಾಡ್ತವ್ರೆ.
ನಾವಿವಾಗ ಹಾಗೆ ಸುಮ್ಮನೆ ರೆಡಿಯಾಗಿದ್ದೀವಿ, ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಇವಾಗ ಪಾಪನ ಮಲಗಿಸ್ಬಿಟ್ಟು ಬಂದಿದ್ದೀನಿ, ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಕೊಂಡು. ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸಂಜೆ ಸಂಜೆ ಏನಿರುತ್ತೆ? ಸಂಜೆ ದೇವಸ್ಥಾನ ದೇವ್ರು ಕುಣಿಯುತ್ತೆ. ಆಮೇಲೆ ಅನ್ನ ಮಾಡ್ಕೊಂಡು ತಗೊಂಡು ಹೋಗೋದು. ಇವತ್ತು ದೇವ್ರು ಚೆನ್ನಾಗಿ ಕುಣಿಯುತ್ತೆ. ಮತ್ತೆ ಜಾತ್ರೆ, ಸಾರಿ ನಾಟಕ. ಸೊ ಸಂಜೆ ಅದೆಲ್ಲ ಇರುತ್ತಂತೆ. ಇವಾಗ ಫೋಟೋಸ್ ತಗೊಂಡು ವಿಡಿಯೋ ಮಾಡಿಕೊಂಡು ಏನಿಲ್ಲ ಅಷ್ಟೇ. ನಾವು ಪ್ರತಿ ಸಲಿನೂ ಹಿಂಗೆ ರೆಡಿ ಆಗಿದಾಗಲೇ ಅವ್ನ ಮಲಗಿಸಿರ್ತೀನಿ ನನ್ನ ಪಾಪನ. ಬಟ್ ನಾನು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವ್ನು ಆಲ್ರೆಡಿ ಎದ್ಬಿಟ್ಟಿರ್ತಾನೆ. ಇವಾಗ ಏನು ಮಾಡ್ತಾನೆ ನೋಡೋಣ. ಇವಾಗ ಮಲಗಿಸ್ಬಿಟ್ಟು ಬಂದಿದ್ದೀನಿ ರೆಡಿ ಆಗಿಬಿಟ್ಟು. ಇವಾಗ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡ್ರೆ ಬಿಸಿಲು ಜಾಸ್ತಿ. ನೋಡೋಣ ಇವಾಗ ತೊಗೊಳ್ಳೋಣ ಬನ್ನಿ. ಇವಾಗ ಕ್ಯಾಮ್ರಾಮ್ಯಾನ್ ತಂಗಿ ಬಂದಿದ್ದಾಳೆ. ಇವಾಗ ಇವಳು ಕ್ಯಾಮ್ರಾಮ್ಯಾನ್, ಅಣ್ಣ ತಂಗಿ ಇಬ್ಬರು ಕ್ಯಾಮ್ರಾಮ್ಯಾನ್ಸು ನಮಗೆ. ಅಣ್ಣ ಇಲ್ಲ ಅಂದರೆ ತಂಗಿ ಇಲ್ಲ ಅಂದಾಗ ಅಣ್ಣ. ಸೊ ಬನ್ನಿ ಇವಾಗ ಫೋಟೋಸ್ ತೆಗೆಸ್ಕೊಳ್ಳೋಣ. ಇಲ್ಲ ಚೆನ್ನಾಗಿ ಬರುತ್ತೆ ಅಂತ ನೋಡ. ಇವಾಗ ನಮ್ಮ ಕಾವ್ಯ ಮಿಸ್ ಬಂದಿದ್ದಾರೆ. ತಿರ್ಗಿ ಸುಂದರಿ ನಿಮ್ಮ ಮುಖ ತೋರಿಸುವೆ ಅಂತ ವಿಡಿಯೋ ಮಾಡಕ್ ನಾಚ್ಕತ್ತಾಳ ಅಲ್ಲಿ. ಇದ್ಯಾಕೆ ಇಷ್ಟು ನಾಚ್ಕತ್ತೀಯ ಕ್ಯಾಮ್ರಾ ಆನ್ ಮಾಡಿದ್ರೆ? ಈ ಕಡೆ ತಿರುಗ್ತಾನೆ ಇಲ್ಲ. ತಿರ್ಗೆ ಹೋಗ್ಲಿ, ನಾಚ್ಕೋಬೇಡ ತಿರ್ಗು ಹೋಗ್ಲಿ. ನಮ್ಮ ಅಣ್ಣಂಗ್ ಬೇರೆ ಹುಡುಗಿ ಫಿಕ್ಸ್ ಆಗೋಳಕನ. ತಿರ್ಗೆ ಹಾಯ್ ಮಾಡ ಹೋಗ್ಲಿ. ಹಾಯ್ ಮಾಡ. ನಿಮ್ ಕಾಲೇಜಲ್ಲಿರೋ ಐಕ್ಳಿಗೆಲ್ಲ ಹೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರೇ ಬಂದು ಹೇಳಾರೆ ಅನನ್ಯಕ್ಕ ವಿಡಿಯೋ ಮಾಡ್ತಾಳೆ ಅಂತ. ನಮ್ಗೆ ಗೊತ್ತಿರೋ ಮೇಲೆ ಹೊಟ್ಟೆ ಹೋಗ. ನಾವು ಇವಾಗ ಕಾರ್ಡ್ಸ್ ಆಡ್ತಾವಿ. ನಾನು ಇವಾಗ 1-2 ಆಟ ಗೆದ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದೇನು ಅಂತಾರಲ್ಲ ಪರೇಲು ಅಂತ ಇದು ಅಷ್ಟೇ. ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬಿದ್ದೆ ಹೋಗ್ಬಿಡನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋದೇ ಮರ್ತ್ಕೊಬಿಟ್ಟಿದ್ದೀವಿ ನಾವಂತೂ. ತಿನ್ನೋದು ಅದರಲ್ಲೇ ಬ್ಯುಸಿ ಆಗ್ಬಿಟ್ಟು ಇವಾಗ ನಾವು ತೋಟದ ಹತ್ರ ಬಂದಿದ್ದೀವಿ. ಕುಯ್ಕೊಳುತ್ತೆ, ಹುಷಾರಾಗಿ ಬರ್ಬೇಕು. ಇವಾಗ ನಾವು ತೋಟದ ಹತ್ರ ಬಂದಿದ್ದೀವಿ, ಗದ್ದೆ ಹತ್ರ. ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ನಮಗೆ ಎಳ್ನೀರನ್ನ ಕುಯ್ಯಕ್ಕೆ ಬಂದಿರೋರು, ಕುಯ್ದು ಕೊಡೋಕೆ ಬಂದಿದ್ದವರು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಫೋಟೋಗ್ರಾಫರು ಕ್ಯಾಮ್ರಾಮ್ಯಾನು, ಅವ್ರನ್ನೇ ಕರ್ಕೊಂಡು ಬಂದಿದ್ದೀವಿ. ಇವಾಗ ಬಿದ್ಲು ಹೋಗ್ಲಿ ಕೀಳು. ಅವರೇ ಕ್ಯಾಮ್ರಾಮ್ಯಾನು, ನಮ್ಮ ಕ್ಯಾಮ್ರಾಮ್ಯಾನು ಇವಾಗ ಗದ್ದೆ ಕರ್ಕೊಂಡು ಬಂದು ಎಳ್ನೀರ್ನ. ದೊಡ್ಡದ್ ಕತ್ತಲ್ವಾ ನೀನು? ಹೋಗ್ಲಿ ಕೀಳು, ಏನಾಗಲ್ಲ. ಚೆನ್ನಾಗಿದ್ದೀವಿ ನೋಡು. ನಮ್ಮ ಪಾಪನ್ನ ಅಲ್ಲೇ ಬಿಟ್ಬಿಟ್ಟು ಮನೇಲಿ ನಾನು ತಿನ್ಸ್ಬಿಟ್ಟು ಬಂದಿದ್ದೀನಿ. ನಾನು ಇವಾಗ ಎಳ್ನೀರು ಕುಡ್ಕೊಂಡು ಹೋಗ್ಬೇಕು. ಹಬ್ಬ ಆಲ್ಮೋಸ್ಟ್ ಅಲ್ಲಿ ಮುಗ್ದೇ ಹೋಯ್ತು. ಇವತ್ತು ಚಿಕನ್ ಮಟನ್ನು ಜೋರು. ನೈಟ್ ಅದು ಇನ್ನೂ ನಾಟಕ ಅದೇನೋ ನಾಟಕ ಅದೇನೇನೋ ಆಯ್ತಂತೆ. ನಾನು ಹೋಯ್ತೀನಿ ಅಂದರೆ ಇರು ಅಂತ ಇಟ್ಸ್ಕೊಂಡವಳೆ. ಬಂದು 24 hours ಆಗಿಲ್ಲ ತಾಯಿ. ಸೊ ಇವಾಗ ನಮ್ಮ ಕ್ಯಾಮ್ರಾಮ್ಯಾನು ಹತ್ತಿದ್ದಾರೆ. ಅವರು ಕಿತ್ಕೊಟ್ಟ ತಕ್ಷಣ ಕುಡಿತಾ ಇರೋದೆ. ಬೆಳಗ್ಗೆನೇ ಆಲ್ರೆಡಿ ಒಂದ್ಸಲಿ ರೆಡಿಯಾಗಿ ಫೋಟೋಸ್ ತಗೊಂಡು ಎಲ್ಲ ಮಾಡಾಯಿತು ನಾವು ಒಂದು ರೌಂಡು. ಸಂಜೆ ಇನ್ನೊಂದು ರೌಂಡು ಮಾಡ್ಬೇಕನ್ಸುತ್ತೆ. ಹುಷಾರ್ ಕಣೋ. ಎಳ್ನೀರು ಬೆಂಗಳೂರಲ್ಲಿ 50 ರೂಪಾಯಿ 60 ರೂಪಾಯಿ. ಈಚರ್ ಅದೆಲ್ಲ ಇಲ್ಲಿ ಎಲ್ಲ ಹೋಗ್ಬಿಟ್ಟದಲ್ಲ ಅಂತೋಕೆ 40 ರೂಪಾಯಿ. 40 ರೂಪಾಯಿ 50 ರೂಪಾಯಿ ಇರುತ್ತೆ. ಹೋಗ್ಬಿಡ್ತವೆ, ಚೆನ್ನಾಗಿಲ್ಲ ಅಂತ ಬಿಡ್ತಾರಲ್ಲ. ನಮ್ಮ ಹತ್ರ ಅದನ್ನ ಈಸ್ಕೊಂಡೆ ಹೋಗಲ್ಲ, ಬಟ್ ಅವರು ದುಡ್ಡು ಮಾಡ್ಕೋತಾರೆ. ಬರ್ಮಾ ಕ್ಯಾಚ್ ಹಿಡ್ಕಕ್ಕೆ ಹುಷಾರು. ಅದೇನೋ ಕಿತ್ತೋಯ್ತಾವೆ, ಅವು ಮುರಿದೋಯ್ತೈತೆ ಗರಿಗಳು. ಯಾವ್ದು 2 ಚೆನ್ನಾಗವೆ ತಾನೆ ಇಲ್ಲಿ? 2 ಅಷ್ಟಲ್ಲಿ ಇರು. ಅವು ಚೆನ್ನಾಗಿರ್ತವೆ ಕಣ. ಕೀಳು ಅವು ಚೆನ್ನಾಗಿರ್ತವೆ. ಸೊ ಇವಾಗ ಕುಡ್ಕೊಂಡು ಹೊರಡ್ಬೇಕು. ಬನ್ನಿ ಹೋಗೋಣ. ನೀನ್ ಎತ್ಕೋಗ್ಲಿಲ್ವಾ? ಎಲ್ಲ ಬಾ ಹೋಗೋಣ, ಕುಡಿಯೋಣ ಎಳ್ನೀರ್ನ. ಬಿದ್ದೆ ಹೋಯ್ತಾವಿ ನಾವೇ ಜಾರಿ ಬಿಟ್ಬಿಟ್ಟು. ಹಂಗೆ ಬಿಳ್ಸ್ಯಾ? ಹಂಗೆ ಬಿಳ್ಸ ತೆಗಿ ಅಷ್ಟೇ. ಬನ್ನಿ ಕುಡ್ಕೊಂಡು ಹೋಗೋಣ. ಇವಾಗ 10 ಎಳ್ನೀರು. ಇಲ್ಲೋ ಇನ್ನ ಇರಬೇಕು 2.
4 6 8 ಐತೆ, ಇನ್ನೆರಡು ಐತೆ. 10 ಎಳ್ನೀರನ್ನ ಕಿತ್ತೋ ಇವಾಗ ಎತ್ಕೊಬಂದು ಅಲ್ಲಿ ಸ್ವೀಟ್ ಆಗೈತಂತೆ. ಇವಾಗ ಕುಡ್ಕೊಂಡು ಹೋಗಬೇಕು ಮನೆಗೆ. ಥ್ಯಾಂಕ್ ಯು ಸೋ ಮಚ್ ಈ ಬೇಸಿಗೆಗೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇಷ್ಟು ಇರಲ್ತು ಸ್ವೀಟು, ಅದಕ್ಕೇನೆ ಎಷ್ಟು 50 ರೂಪಾಯಿ 60 ರೂಪಾಯಿ. ಯಾವ್ದು ವೇಸ್ಟ್ ಅಂದರೆ ವೇಸ್ಟು, ಅಂಥದ್ಕೆ 30 ರೂಪಾಯಿ 40 ರೂಪಾಯಿ. ಅದನ್ನ ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ, ಅದಕ್ಕೆ ಅಷ್ಟು ತಗೊಳ್ತಾರೆ. ಇದು ಚೆನ್ನಾಗಿದೆ.